ಅಮ್ಮ ನಮಸ್ಕಾರ. ನಮಸ್ಕಾರ. ಈ 10 ದಿನಗಳ ದಸರಾ ಉತ್ಸವವನ್ನ ಆಚರಣೆ ಮಾಡಿದಿರಿ, ನಿಮ್ಮ ಅನಿಸಿಕೆ ಏನಮ್ಮ? ನವರಾತ್ರಿ ವೈಭವ ಅನ್ನೋದು ಕರ್ನಾಟಕದಲ್ಲಿ ಕೆಲವು ಸ್ಥಳಗಳಿಗೆ ಮಾತ್ರ ಮೀಸಲಾಗಿತ್ತು. ಒಂದು ಮೈಸೂರು, ಮತ್ತೆ ಎಲ್ಲೆಲ್ಲಿ ಅಮ್ಮನವರ ವಿಗ್ರಹಗಳು ಇರುತ್ತೋ ಅಲ್ಲಿ, ಉದಾಹರಣೆಗೆ ಶಾರದಾ ಮಾತೆ, ಶೃಂಗೇರಿ, ಅನ್ನಪೂರ್ಣೇಶ್ವರಿ. ಆದ್ರೆ ಈ ಸಾರಿ ನಮ್ಮ ಶ್ರೀನಿವಾಸಪುರ ಕೂಡ ದಸರಾ ವೈಭವ ಅನ್ನೋದಕ್ಕೆ ಮಾದರಿಯಾಗಿ ನಿಂತಿದೆ. ಪ್ರತಿಯೊಂದು ದಿನಾನು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಇಟ್ಕೊಂತಾ ಇದ್ರು. के बंसी बजती जाए, जीवन राधे कृष्ण हो जाए। जिसने वेश को त्याग दिया, हर प्राणी में प्रेम लिया, करुणा की जो राह चले, वो ही कृष्ण की बात कहे। प्रेम ही मेरा धर्म है, क्षमा ही मेरा कर्म है, सुख दुख में जो एक रहे, वही कृष्ण का वर्म है। प्रेम ही मेरा धर्म है, क्षमा ही मेरा कर्म है, सुख दुख में जो एक रहे, वही कृष्ण का वर्म है। ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಇಲ್ಲಿ ಬಂದರೆ. ಆ ದೇವ್ರ ಹಾಡು ಹೇಳ್ತಾ ಇದ್ರೆ ಎಷ್ಟೋ ಖುಷಿ ಆಗುತ್ತೆ ಮನಸ್ಸಿಗೆ. ಅದು ಮತ್ತು ಇನ್ನೂ ಸ್ವಲ್ಪ ಹೊತ್ತು ನೋಡೋಣ ಅನಿಸುತ್ತೆ ದೇವ್ರನ್ನ. ನೆಮ್ಮದಿಯಿಂದ ಇಲ್ಲೇ ಇರಬೇಕು ಅನಿಸುತ್ತೆ. ಇನ್ನೂ ಸ್ವಲ್ಪ ಹೊತ್ತು ಇರಬೇಡ ಅನಿಸುತ್ತೆ. ಆಂತರಿಕ ಆನಂದವನ್ನು ಅನುಭವಿಸ್ತೀವಿ. ಹೌದು. ಹೌದು ಹೌದು ಹೌದು. से देखे कृष्ण उसी के संग में हो जाए। जिसने द्वेष को त्याग दिया, हर प्राणी में प्रेम लिया, करुणा की जो राह चले, वो ही कृष्ण की बात कहे। प्रेम ही मेरा 10 ದಿನಗಳ ಕಾಲ ವಾಸವಿ ಮಾತೆಯ ಉತ್ಸವ ನಡೆಯಿತು. ಈ ಉತ್ಸವದಲ್ಲಿ ಎಲ್ಲರೂ ಪಾಲ್ಗೊಂಡ್ವಿ. ಮತ್ತೆ ಉತ್ಸವ ಚೆನ್ನಾಗಿ ನಡೀತು. ಈ 10 ದಿನಗಳು ಒಂದೊಂದು ದಿನ ಒಂದೊಂದು ಅಲಂಕಾರ ನಡೆದರು. ಅಂದ್ರು ಬಿಳಿ ಪಂಚೆ ಮತ್ತು ಬಿಳಿ ಶರ್ಟ್ ಸಮವಸ್ತ್ರದಲ್ಲಿ ಬಂದಿದ್ದೀರಿ, ಏನು ಸಮಾಚಾರ? ಇವತ್ತು ಕೊನೆ ದಿವಸ ನಮ್ಮ ನವರಾತ್ರಿ ಉತ್ಸವಗಳನ್ನು ಆಚರಿಸ್ತಾ ಇದ್ದೀವಿ ಶ್ರೀನಿವಾಸಪುರದಲ್ಲಿ ವಾಸವಿ ದೇವಸ್ಥಾನದ ಹತ್ರ. ನಾವು ಇವತ್ತು ಕಂಪ್ಲೀಟು ಅಮ್ಮನವ್ರನ್ನ ಹೆಗಲ ಮೇಲೆ ಹೊತ್ತು ಒಂದು ಪ್ರೊಸೆಷನ್ ಪಂಜಿನ ಮೆರವಣಿಗೆಯನ್ನು ಮಾಡ್ತಾ ಇದೀವಿ. ಆದ್ರಿಂದ ನಾವು ಬಿಳಿ ಸಮವಸ್ತ್ರನ ಹಾಕೊಂಡು ಬಂದಿದ್ದೀವಿ. ನಾವು 10 ದಿನಗಳಿಂದ ದಸರಾ ಉತ್ಸವನ್ನ ವಾಸವಿ ಕನಕ ಪರಮೇಶ್ವರಿ ದೇವಸ್ಥಾನದಲ್ಲಿ ಆಚರಿಸಿದೀವಿ. ಇಲ್ಲಿ ಪ್ರತಿದಿನಾನು ದಸರಾ ಉತ್ಸವ ಅಂದ್ರೆ ಶಿಷ್ಟ ರಕ್ಷಣ, ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ. ದೇವಿಯು ರಾಕ್ಷಸರನ್ನ ಸಂಹಾರ ಮಾಡಿದ್ದು ಈ ದಸರಾ ಉತ್ಸವಗಳಲ್ಲಿ. ಅದನ್ನ ವಿಜೃಂಭಣೆಯಿಂದ ಶ್ರೀನಿವಾಸಪುರದ ವಾಸವಿ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಆಚರಿಸ್ತಾ ಇದೀವಿ. ಆರ್ಯವೈಶ್ಯ ಮಂಡಳಿಯಿಂದ ಪ್ರತಿದಿನಾನು ಆಚರಿಸ್ತಾ ಇದೀವಿ. ಬೆಳಗ್ಗೆ ದೇವಿಗೆ ಅಭಿಷೇಕ, ಅಲಂಕಾರ, ಮತ್ತೆ ಸಂಜೆ ಹೊತ್ತು ವಿವಿಧ ರೀತಿಯ ಅಲಂಕಾರಗಳನ್ನ ಮಾಡಿ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. कृष्ण का वर्म है, ना अहम है ना कोई माया, बस राधे नाम की छाया जो सबको
सबको समता से देखे, कृष्ण उसी के संग रमे, हो हर में ना है ना कोई माया, बस राधे नाम की छाया, जो सबको समता से देखे, कृष्ण उसी के संग रमे, कृष्ण उसी के संग रमे, कृष्ण उसी के संग रमे। प्रेम मेरा धर्म है, क्षमा ही मेरा कर्म है, कृष्ण कृपा जो पा जाए वो हर पीड़ा को भूल जाए, कृष्ण कृपा जो पा जाए वो हर पीड़ा को भूल जाए। राग नहीं द्वेष नहीं, बस करुणा का दीप जले, हर है तय में राधे नाम, हर धड़कन में वृंदावन धाम। प्रेम ही मेरा धर्म है, कृष्ण ही मेरा कर्म है, जय श्री राधे कृष्ण, जय श्री राधे। ಹೇಳ್ಬೇಕು ಅಂದ್ರೆ ನಮ್ಮಲ್ಲಿ ನಾವಿಲ್ಲ ಲೀನವಾಗ್ಬಿಟ್ಟಿದೀವಿ ದೇವರಲ್ಲಿ। 10 ದಿನದಿಂದಾನು ತುಂಬಾ ಚೆನ್ನಾಗಿತ್ತು, ಒಂದೊಂದು ದಿನ ಒಂದೊಂದು ವೆರೈಟಿಯಲ್ಲಿ ದೇವ್ರು ಕಾಣಿಸ್ತಾ ಇತ್ತು, ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿತ್ತು, ಅದನ್ನ ವರ್ಣಿಸೋದಕ್ಕೂ ಸಾಧ್ಯವಿಲ್ಲ, ಅಷ್ಟು ಚೆನ್ನಾಗಿತ್ತು, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು। ಯಾವ ಊರಲ್ಲಿ ದಸರಾ ಅಂತಾನೆ ಹೇಳಿದ್ರೆ ಮೈಸೂರು ಅಂತ ಹೇಳ್ತೀವಿ, ಬಟ್ ಮೈಸೂರಿಗಿಂತ ನಮ್ಮೂರು ಕಡಿಮೆ ಇಲ್ಲ ಅನ್ನೋದನ್ನ ನಮ್ಮೂರಲ್ಲಿ ನಾವು ಪ್ರೂವ್ ಮಾಡ್ಕೊಂಡಿದೀವಿ। ಈ ಅನಿಸಿಕೆ ತುಂಬಾ ಚೆನ್ನಾಗಿತ್ತು। ಪ್ರೋಗ್ರಾಮ್ಸ್ 10 ದಿನ ಹೇಗ್ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ, ಎಲ್ಲಾ ತರದ್ದು ಪ್ರೋಗ್ರಾಮ್ಸ್ ಚೆನ್ನಾಗಿ ಮಾಡಿಸಿದ್ರು, ದೇವ್ರಿಗೆ ಅಲಂಕಾರಗಳು ತುಂಬಾ ಚೆನ್ನಾಗಿ ಮಾಡಿದ್ರು ಸ್ವಾಮಿಗಳು, ಎಲ್ರು ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟಿದ್ದಾರೆ। ಅದು ಯಾವ ತರ ಕಳೀತು ಅನ್ನೋದೇ ಗೊತ್ತಾಗ್ಲಿಲ್ಲ, ಪ್ರತಿ ವರ್ಷನೂ ಹೀಗೆ ಇನ್ನೂ ಚೆನ್ನಾಗಿ ಆಗ್ಲಿ ಅಂತ ಆಸೆ ಪಡ್ತಾ ಇದ್ದೀವಿ। ಈ ವರ್ಷದಂತೆ ಈ ವರ್ಷವೂ ಸಹ ಈ ಒಂದು ಶರನ್ನವರಾತ್ರಿಯ ಒಂದು ಕಾರ್ಯಕ್ರಮವನ್ನು 9 ದಿನಗಳ ಅದ್ಧೂರಿಯಾಗಿ ಎಲ್ಲ ಕುಲಬಾಂಧವರೆಲ್ಲ ಸೇರಿ ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ। ಇದಕ್ಕೆ ಎಲ್ಲ ಕುಲಬಾಂಧವರೆಲ್ಲ ತುಂಬ ಸಹಾಯ ಸಹಕಾರ ನೀಡಿರುತ್ತಾರೆ, ಹಾಗೂ ಪ್ರತಿ ದಿವಸ ಮಧ್ಯಾಹ್ನ ಬೆಳಗ್ಗೆ ವಿಶೇಷ ಅಲಂಕಾರ, ರಾತ್ರಿ ಪ್ರತಿ ಒಂದು ದಿವಸ ತಾಯಿಗೆ ವಿಶೇಷವಾದ ಅಲಂಕಾರ ಮಾಡಿ ಒಂದೊಂದು ದಿವಸ ಒಂದೊಂದು ಅಲಂಕಾರದೊಂದಿಗೆ ಮತ್ತು ಮನರಂಜನಾ ಕಾರ್ಯಕ್ರಮಗಳನ್ನು ನಡೆಸ್ತಾ जय राधे कृष्ण, जय श्री राधे कृष्ण, प्रेम के बंसी बजती जाए, जीवन राधे कृष्ण हो जाए। जिसने वेश को त्याग दिया, हर प्राणी में प्रेम लिया, करुणा की जो राह चले, वो ही कृष्ण की बात कहे। प्रेम ही मेरा धर्म है, क्षमा ही मेरा कर्म है, सुख दुख में जो एक रहे। ಸಮಾಜಕ್ಕೆ ಏನು ಮೆಸೇಜ್ ಅನ್ನ ನೀಡ್ತೀರಿ? ಜೈವಾಸ್ವಿ, ಈ 10 ದಿನದಿಂದ ದಸರಾ ಆಚರಣೆ ತುಂಬಾ ವಿಜೃಂಭಣೆಯಿಂದ ಮಾಡಿದೀವಿ। ಇದರಲ್ಲಿ ವಿಶೇಷವಾಗಿ ನಾವು ಗಂಗಾ ಆರತಿಯನ್ನ ಆಚರಣೆ ಮಾಡಿದ್ವಿ। ಇಲ್ಲಿ ಸಣ್ಣದಾಗ ಒಂದು ತೆಪ್ಪವನ್ನು ಮಾಡಿಬಿಟ್ಟು ತೆಪ್ಪೋತ್ಸವ ಅಂತ ಮಾಡ್ತಾ ಇದ್ವಿ। ಈ ಸಾರ್ತಿ ಅದ್ರ ಜೊತೆಗೇನೆ ಗಂಗಾ ಆರತಿ ಕೂಡ ಮಾಡಿದ್ವಿ। ಈ ಗಂಗಾ ಆರತಿ ವಾರಣಾಸಿಯಲ್ಲಿ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ। ಆ ಸಮಯಕ್ಕೆ ಸರಿಯಾಗಿ ಅಲ್ಲಿ ಹೋದ್ರೂ ನಮಗೆ ನೋಡೋ ಭಾಗ್ಯ ಸಿಗೋದಿಲ್ಲ। ಸೊ ಅದೇ ತರ ನಾವಿಲ್ಲಿ ಆಚರಣೆ ಮಾಡಿ ಸಮಾಜಕ್ಕೆ ಒಂದು ವಿಜೃಂಭಣೆಯನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ನಮ್ಮ ಕಿರು ಪ್ರಯತ್ನವನ್ನು ನಾವು ಮಾಡಿದ್ವಿ।
ಹಾಗೂ ನಮ್ಮ ಸನಾತನ ಧರ್ಮದ ವಿಶೇಷತೆಯನ್ನ ಈ ಗಂಗಾ ಆರತಿ ತುಂಬಾ ಚೆನ್ನಾಗಿ ಬಿಂಬಿಸುತ್ತೆ. ಇದು ತುಂಬಾ ಚೆನ್ನಾಗಿ ಎಲ್ಲರಿಂದನೂ ಒಂದು ರೆಸ್ಪಾನ್ಸ್ ಬಂತು. ನೋಡಕ್ ತುಂಬಾ ವಿಜೃಂಭಣೆಯಿಂದ ಇತ್ತು ಅಂತ ಎಲ್ಲರೂ ನಮ್ಗೆ ತಿಳಿಸಿದ್ರು. ಅಲ್ಲಿ ನೋಡುವಂತ ಅನುಭವನೇ ನಮ್ಗೆ ಇಲ್ಲೂ ಸಿಕ್ತು ಅಂತ ಹೇಳ್ಬಿಟ್ಟು ತುಂಬಾ ಜನ, ಸಾಕಷ್ಟು ಜನ ನಮ್ಮ ಹತ್ರ ಹೇಳಿದ್ರು. ನಮಗೂ ಒಂಥರ ಸನಾತನ ಧರ್ಮವನ್ನ ಎತ್ತಿ ತೋರಿಸಿದಂತ ಖುಷಿ ನಮಗೂ ಇದರಿಂದ ಸಿಕ್ಕಿದೆ. ಇದೇ ತರ ನಾವು ಸಮಾಜ ದೃಷ್ಟಿಯಿಂದಲೂ ಆಚರಣೆ ಮಾಡ್ತಾ ಹೋಗೋಣ ಅಂತ ಪ್ರತಿ ವರ್ಷನೂ ಅನ್ಕೊಂಡಿದೀವಿ. ಇಷ್ಟು ಮಾತ್ರ ಹೇಳ್ತಾರೆ. वही कृष्ण का वर्म है, प्रेम ही मेरा धर्म है, क्षमा ही मेरा कर्म है, सुख दुख में जो एक रहे वो ही कृष्ण का वर्म है। कोई माया बस राधे नाम की छाया, जो सबको समता से देखे कृष्ण उसी के संग में हो जाए। जिसने द्वेष को त्याग दिया, हर प्राणी में प्रेम लिया, करुणा की जो राह चले वो ही कृष्ण की बात कहे, प्रेम ही मेरा